ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ಪ್ರಮುಖವಾದ ಘಟ್ಟ. ನಮ್ಮ ಮದುವೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಎನ್ನುವ ಕನಸನ್ನ ಕಂಡಿರ್ತಾರೆ. ಆದ್ರೆ ಇಲ್ಲೊಂದು ಜೋಡಿ ಆಸ್ಪತ್ರೆಯಲ್ಲಿಯೇ ಮದುವೆ ಮಂಟಪ ನಿರ್ಮಿಸಿ ಸಪ್ತಪದಿ ತುಳಿದಿದ್ದಾರೆ. ಈ ವಿವಾಹದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಧ್ಯಪ್ರದೇಶದ ಆದಿತ್ಯ ಮತ್ತು ನಂದಿನಿ ವಿವಾಹವನ್ನ ಅಕ್ಷಯ ತೃತೀಯದಂದು ನಿಗದಿಪಡಿಸಲಾಗಿತ್ತು. ಆದರೆ ಒಂದು ವಾರದ ಹಿಂದೆ ನಂದಿನಿಯ ಸ್ಥಿತಿ ಹಠಾತ್ತನೆ ಹದಗೆಟ್ಟಿತ್ತು ಮತ್ತು ಅವರನ್ನ ಬಿಯೋರಾದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆರಂಭದಲ್ಲಿ ಆಕೆಯನ್ನ ತನ್ನ ಹುಟ್ಟೂರು ಕುಂಭರಾಜ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆಕೆಯ ಸ್ಥಿತಿ ಹದಗೆಟ್ಟಂತೆ ಆಕೆಯನ್ನ 25 ಕಿಲೋಮೀಟರ್ ದೂರದಲ್ಲಿರುವ ಬಿನಾಗಂಜ್ಗೆ ಮತ್ತು ನಂತರ 50 ಕಿಲೋಮೀಟರ್ ದೂರದಲ್ಲಿರುವ ಬಿಯೋರಾಗೆ ಸ್ಥಳಾಂತರಿಸಲಾಯಿತು. ನಂದಿನಿಯ ಸ್ಥಿತಿ ಕ್ರಮೇಣ ಸುಧಾರಿಸ್ತಾ ಇತ್ತು. ಆದರೆ ವೈದ್ಯರು ಅವಳಿಗೆ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಸೂಚಿಸಿತ್ತು. ಆದರೆ ಅಕ್ಷಯ ತೃತೀಯದಂದು ಮದುವೆ ದಿನಾಂಕ ನಿಗದಿಯಾಗಿತ್ತು. ಇದನ್ನ ಬಿಟ್ಟರೆ ಇನ್ನು 2 ವರ್ಷದ ನಂತರವೇ ಮದುವೆಗೆ ಸೂಕ್ತ ಸಮಯ ಅಂತ ಹೇಳಲಾಗಿತ್ತು. ಹಾಗಾಗಿ ಕುಟುಂಬದವರ ಆಸೆಯಂತೆ ಆಸ್ಪತ್ರೆ ಆಡಳಿತ ವರ್ಗದ ಒಪ್ಪಿಗೆಯ ಮೇರೆಗೆ ಇತರ ರೋಗಿಗಳಿಗೆ ತೊಂದರೆಯಾಗದಂತೆ ಒಪಿಡಿಯನ್ನ ವಿವಾಹ ಸ್ಥಳವನ್ನಾಗಿ ಪರಿವರ್ತಿಸಿ ಮದುವೆಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ನಡೆದ ಈ ವಿವಾಹ ಸಮಾರಂಭದ ಬಗ್ಗೆ ಪ್ರಸ್ತುತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಧುವರರ ಹೊಂದಾಣಿಕೆ, ಕುಟುಂಬಗಳ ನಡುವಿನ ಬಾಂಧವ್ಯವನ್ನ ಹಾಡಿ ಹೋಗಲಿದ್ದಾರೆ. ಇದರ ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಯ ಸೌಹಾರ್ದತೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ವರ ವಧುವನ್ನ ತನ್ನ ತೋಳಿನಲ್ಲಿ ಹೊತ್ಕೊಂಡು ಸಪ್ತಪದಿ ತುಳಿದಿದ್ದಕ್ಕೆ ಹೆಚ್ಚಿನ ಪ್ರಶಂಸೆ ವ್ಯಕ್ತವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ನವ ವಧು ವರರಿಗೆ ಆಶೀರ್ವಾದಗಳು ಹರಿದು ಬಂದಿದೆ.